ಸರ್, ಯುವಕರಿಗೆ ಆದ್ಯತೆ ಇದೆಯಾ ಸರ್ ನಿಮ್ಮ ಪಕ್ಷದಲ್ಲಿ ಲೋಕಸಭಾ ಅಭ್ಯರ್ಥಿ ವಿಚಾರಕ್ಕೆ? ಯಾಕಂದರೆ 70 ವರ್ಷಕ್ಕೆ ಆದ ಕಾಂಗ್ರೆಸ್ ನಾಯಕರಿಗೂ ಇನ್ನೂ ಅಧಿಕಾರದ ಆಸೆ ತುಂಬ ಇದೆ ಅಂತ ಹೇಳುವಂಥ ಚರ್ಚೆ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಬಿಜೆಪಿನಲ್ಲಿಲ್ವಾ? ಆದ್ರೆ ಈಗ ಬಿಜೆಪಿ ಕೆಲ ಕಡೆ ಫಸ್ಟ್ ಟೈಮ್ ಗೆದ್ದವರಿಗೆಲ್ಲ ಸಿಎಂ ಮಾಡಿದ್ದಾರೆ, ಅವ್ರು ಅದನ್ನ ಕ್ಲೇಮ್ ಮಾಡ್ಕೋತಾರೆ. ಫಸ್ಟ್ ಟೈಮ್ ನಾವು ಈ ಪ್ರಯೋಗಗಳೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ, ನರಸಿಂಹರಾವ್ ಅವ್ರ ಕಾಲದಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷರಾಗಿದ್ದಾಗ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಈ ಎಲ್ಲ ಪ್ರಯೋಗಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದೆ. ಇದೇನು ಹೊಸದಲ್ಲ. ನೀವು ಇತಿಹಾಸ ಪುಟವನ್ನು ನೋಡಿ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿ ಎಲ್ಲವನ್ನು ಕೂಡ ಬೇರೆ ರೀತಿ ವೈಭವೀಕರಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಅವತ್ತೇನೂ ಇರಲಿಲ್ಲ. ಸೊ ಎಲ್ಲವೂ ಕೂಡ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ಇವತ್ತು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಹೊರತು ಇವ್ರದ್ದೇನು ಹೊಸದೇನಿಲ್ಲ. ಬಟ್ ಯುವಕರಿಗೆ ಆದ್ಯತೆ ಸಿಗತ್ತೆ, ಖಂಡಿತ ಸಿಗ್ತದೆ. ಯುವಕರ ಧ್ವನಿ ರಾಹುಲ್ ಗಾಂಧಿ. ಓಕೆ ಸರ್, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳೆಲ್ಲ ಏನೋ ಈಗ ಇದೆ, ಅದು ಫುಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳ್ತೀರಾ ಸರ್? ಅಥವಾ ಇಲ್ಲಿ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇರೋದು ಇವರಿಗೆ ಗ್ಯಾರಂಟಿ ಹಾಕ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ, ಇವ್ರದ್ದು ಬೊಕ್ಕಸವೇ ಇಲ್ಲ, ಗ್ಯಾರಂಟಿ ಕಾರಣಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ, ಈ ಥರದ್ದೆಲ್ಲ ಚರ್ಚೆಗಳಿದ್ದಾವೆ. ನೋಡಿ, ವಿರೋಧ ಪಕ್ಷಗಳಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಚುನಾವಣೆಗಿಂತ ಮುಂಚಿತವಾಗಿ, ಯಾವ ಹಣವನ್ನು ನಾವು ಕ್ರೋಢೀಕರಿಸಿ ನಿಮಗೆ ಕೊಡ್ತೇವೆ, ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಯಾವ 40% ಹಣವನ್ನು ನೀವು ತಿಂತಾ ಇದ್ರಿ, ಆ ಹಣವನ್ನು ಇಡೀ ರಾಜ್ಯದ 1.5 ಕೋಟಿ ಕುಟುಂಬಗಳಿಗೆ ಹಂಚುವಂಥ ಕೆಲಸ ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಯಾವುದೇ ಥರದ ಆರ್ಥಿಕ ಮುಗ್ಗಟ್ಟಿಲ್ಲ. ಅಭಿವೃದ್ಧಿಯ ಕಡೆ ಈಗಾಗಲೇ ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ಬಜೆಟ್ನಲ್ಲೂ ಕೂಡ ಎಲ್ಲ ಇಲಾಖೆಗಳನ್ನು ಸಮಪಾಲಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಯಾವ ರೀತಿಯಾಗಿ ಕರ್ನಾಟಕವನ್ನು ಮುನ್ನಡೆಸಬೇಕು ಅಂತಕ್ಕಂಥದ್ದು, ಯಾವ ರೀತಿ ಮತ್ತೆ ನಾವು ಕರ್ನಾಟಕವನ್ನು ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಚಿಂತನೆಯಲ್ಲಿ ಕೆಲಸ ಮಾಡಬೇಕು, ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಓಕೆ, DK ಸುರೇಶ್ ಅವರು ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.